ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸ್ವಲ್ಪ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಲಾಯರ್ ಜಗದೀಶ್ ಅವರು ನಿಮಗೆಲ್ಲ ಗೊತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅದ್ಭುತ ಟ್ಯಾಲೆಂಟನ್ನು ತೋರಿಸ್ತಾ ಇದ್ದಾರೆ. ಮೊದಲನೇದಾಗಿ ಫಸ್ಟ್ ನಾನು ಲಾಯರ್ ಜಗದೀಶ್ ಅವರ ಬಗ್ಗೆ ಮಾತಾಡ್ತೀನಿ. ಲಾಯರ್ ಜಗದೀಶ್ ಅವರಿಗೆ ದೇವರು ಎಲ್ಲ ವಿದ್ಯೆ ಬುದ್ಧಿ ಕೊಟ್ಟಿದ್ದಾರೆ. ಒಬ್ಬ ಅದ್ಭುತ ಟ್ಯಾಲೆಂಟು, ಒಂದು ಪ್ರತಿಭೆ, ಒಳ್ಳೆಯ ವಾಕ್ಚಾತುರ್ಯ ಹೊಂದಿರತಕ್ಕಂತಹ ಲಾಯರ್ ಜಗದೀಶ್ ಅವರು ಇವತ್ತು ಮಾಡ್ತಿರೋದೇನು? ಇವತ್ತು ರಾಜ್ಯಕ್ಕೆ ಅವ್ರ ಸೇವೆ ಬೇಕಾಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಕೆಲವರು ಕರ್ನಾಟಕದಲ್ಲಿ ಕೆಲವರು ಅವ್ರಿಗೆ ಸಿಕ್ಕ ಅವಕಾಶವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಾ? ಎಸ್ ಅಂತಿದೆ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್. ಈಗ ನನಗೊಂದು ವೇದಿಕೆ ಸಿಕ್ಕಿದೆ ಈ ಚಾನಲ್ಲು. ನಾನು ಇದನ್ನು ಸದುಪಯೋಗ ಮಾಡ್ಕೊಳ್ಳೋ ಕಡೆಗೆ ಕೆಲಸ ಮಾಡಬೇಕಾಗುತ್ತೆ, ದುರುಪಯೋಗ ಮಾಡ್ಕೋಬಾರ್ದು. ಇವತ್ತು ಕೆಲವರು ಎಷ್ಟೋ ಜನ ವರ್ಚಸ್ಸು, ಇಮೇಜು ಎಲ್ಲ ಅವರಿಂದಲೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಅನ್ನೋದಕ್ಕೆ ಈ ಲಾಯರ್ ಜಗದೀಶ್ ಅವರು ಕಾರಣ. ಆಮೇಲೆ ಹುಚ್ಚ ವೆಂಕಟ್, ನಾವೆಲ್ಲ ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ ಹುಚ್ಚ ವೆಂಕಟ್ ಬಗ್ಗೆ. ಒಂದು ಅದ್ಭುತ ಟ್ಯಾಲೆಂಟ್ ಅಂದ್ಕೊಂಡಿದ್ವಿ. ಭಾಳ ಫ್ಯಾನ್ಸ್ ಫಾಲೋವರ್ಸು ಹುಚ್ಚ ವೆಂಕಟ್ಗೆ ಉಟ್ಕೊಂಡ್ಬಿಟ್ಟಿದ್ರು. ಆದರೆ ಅದನ್ನು ಹುಚ್ಚ ವೆಂಕಟ್ ಅವರು ಕಳ್ಕೊಂಡ್ಬಿಟ್ರು. ನಾರ್ತ್ ಕರ್ನಾಟಕದಲ್ಲೆಲ್ಲ ಹುಚ್ಚ ವೆಂಕಟ್ಗೆ ಭಾಳ ಫ್ಯಾನ್ಸ್ ಫಾಲೋವರ್ಸ್ಗಳು ಉಟ್ಕೊಂಡ್ಬಿಟ್ಟಿದ್ರು. ಆ ಮನುಷ್ಯ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ಇವತ್ತು ಎಲ್ಲೂ ಇರ್ಬೋದಾಗಿತ್ತು. ಹುಚ್ಚ ವೆಂಕಟ್ ತಾಳ್ಮೆ ಕಳ್ಕೊಂಡ್ಬಿಟ್ರು. ಬಿಗ್ ಬಾಸಲ್ಲೂ ಗಲಾಟೆ ಮಾಡಿದರು, ಸಾರ್ವಜನಿಕ ಜೀವನದಲ್ಲೂ ಗಲಾಟೆ ಮಾಡಿಕೊಂಡು ತನ್ನ ಅಸ್ತಿತ್ವನ, ಇಮೇಜ್ನ ಕಳ್ಕೊಂಡ್ಬಿಟ್ರು. ಈ ಥರ ಇವತ್ತು ಲಾಯರ್ ಜಗದೀಶ್ ಅವರು ಈ ಕೊಡಿಗೆಹಳ್ಳಿ ಸಹಕಾರ ನಗರ ನಿವಾಸಿ, ಅದ್ಭುತ ಟ್ಯಾಲೆಂಟ್. ನಾವು ತುಂಬ ಇಷ್ಟಪಡ್ತೀವಿ ಅವರು ಮಾತುಗಾರಿಕೆ, ಈ ವಯಸ್ಸಲ್ಲಿ 18-20 ವರ್ಷದ ಹುಡುಗನ ಆಟಿಟ್ಯೂಡು, ಧೈರ್ಯ, ಗುಂಡಿಗೆ ನಾವು ತುಂಬ ಇಷ್ಟಪಡ್ತೀವಿ ಲಾಯರ್ ಜಗದೀಶನ್ನ. ಆದರೆ ಲಾಯರ್ ಜಗದೀಶ್ ಅವರು ಅದನ್ನ ಕಳ್ಕೊಳ್ತಾ ಇದ್ದಾರಾ? ಲಾಯರ್ ಜಗದೀಶ್ ಅವರಿಗೆ ಕರ್ನಾಟಕದಲ್ಲಿ ಒಳ್ಳೆ ಪ್ಲಾಟ್ಫಾರಮ್ ಇದೆ, ಒಳ್ಳೆ ಸ್ಟೇಜ್ ಇದೆ, ಕರ್ನಾಟಕ ಜನರ ಸಹಕಾರ ಸಪೋರ್ಟ್ ಇದೆ. ಆದರೆ ಲಾಯರ್ ಜಗದೀಶ್ ಅವರು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಸದುಪಯೋಗ ಮಾಡ್ಕೊಳ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಇವತ್ತು ಲಾಯರ್ ಜಗದೀಶ್ ಅವರು ಅಣ್ಣಮ್ಮ ಕುಂದಿಸ್ಬೇಡಿ ಅಂತ ಸಹಕಾರ ನಗರದಲ್ಲಿ ಕೊಡಿಗೆಹಳ್ಳಿನಲ್ಲಿ ಅಣ್ಣಮ್ಮ ಕೂರ್ಸಂಗಿಲ್ಲ, ರೋಡ್ ಬ್ಲಾಕ್ ಮಾಡ್ತಾರೆ ಅಂತ ವಿರೋಧ ಮಾಡಿದ್ದು ತಪ್ಪು. ಅಣ್ಣಮ್ಮಗೋಸ್ಕರ, ನಮ್ಮ ದೇವರು ದಿಂಡ್ರಿಗೋಸ್ಕರ, ನಮ್ಮ ದೇವರಿಗೋಸ್ಕರ ನಾವೇನು ಬೇಕಾದ್ರೂ ರೋಡು ಬ್ಲಾಕ್ ಮಾಡ್ತೀವಿ, ಊರು ಬ್ಲಾಕ್ ಮಾಡ್ತೀವಿ, ಸಿಟಿನೂ ಬ್ಲಾಕ್ ಮಾಡ್ತೀವಿ, ರಾಜ್ಯನೇ ಬ್ಲಾಕ್ ಮಾಡ್ತೀವಿ ದೇವ್ರು ಕುಂದಿರ್ಸೋದಕ್ಕೋಸ್ಕರ. ಅಣ್ಣಮ್ಮ ಆಗಿರಲಿ, ಚಾಮುಂಡಿ ಆಗಿರಲಿ, ಯಾವುದೇ ದೇವರಾಗಿರಲಿ, ಅದು ನಮ್ಮ ಸಂಪ್ರದಾಯ, ನಮ್ಮ ಸಿದ್ಧಾಂತ, ನಮ್ಮ ಹಕ್ಕು. ರೋಡ್ ಬ್ಲಾಕ್ ಮಾಡ್ತೀವಿ, ಏನು ಅಡ್ಜಸ್ಟ್ ಮಾಡ್ಕೋಬೇಕು. ಅಣ್ಣಮ್ಮನ ಕುಂದಿಸಿದ್ದಾರೆ, ಅದಕ್ಕೆ ವಿರೋಧ ಮಾಡ್ತಿರೋದು. ಹೋಗ್ಬಿಟ್ಟು ಇಲ್ಲಿ ಯಾಕೆ ಅಣ್ಣಮ್ಮ ಕುಂದಿಸ್ತೀರಾ, ಇಲ್ಲಿ ಯಾಕೆ ರೋಡ್ ಬ್ಲಾಕ್ ಮಾಡ್ತೀರಾ ಅಂತ ಲಾಯರ್ ಜಗದೀಶ್ ಅವರು ಮಾತಾಡೋದು ಸರಿಯಲ್ಲ. ಅದು ಒಂದು ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ. ಅದನ್ನು ಲಾಯರ್ ಜಗದೀಶ್ ಅವರು ಅರ್ಥ ಮಾಡ್ಕೋಬೇಕು. ರಾಜ್ಯ ಜನತೆ ನಿಮ್ಮ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ದಾರೆ, ರಾಜ್ಯದಲ್ಲಿ ನಿಮಗೆ ಭಾಳ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಲಾಯರ್ ಜಗದೀಶ್ ಅವರು ಅರ್ಥ ಮಾಡ್ಕೋಬೇಕು. ಅಣ್ಣಮ್ಮ ಕುಂದಿಸ್ಬೇಡಿ ಅಂದರೆ ಅರ್ಥ ಏನು? ರೋಡು ಬ್ಲಾಕ್ ಮಾಡ್ತೀವಿ, ಊರು ಬ್ಲಾಕ್ ಮಾಡ್ತೀವಿ, ಸಿಟಿನೂ ಬ್ಲಾಕ್ ಮಾಡ್ತೀವಿ ಅಣ್ಣಮ್ಮಗೋಸ್ಕರ. ಕೇಳಂಗಿಲ್ಲ ಯಾರು. ಆಮೇಲೆ ಮಾಲೆಪೇಶಿಯ ಸಹಕಾರ ನಗರ, ಕೆನರಾ ಬ್ಯಾಂಕ್ ಲೇಔಟು ಬ್ಯಾಕ್ ಸೈಡ್ ಬರುತ್ತೆ. ಅದು ನಾನು ಡೆಲಿವರಿ ಬಾಯ್ ಕೆಲಸ ಮಾಡ್ತೀನಿ. ನಾನು ಲಾಯರ್ ಜಗದೀಶ್ ಅವರು ವೈಟ್ ಟಾಪಿಂಗ್ ಕೆಲಸ ನಡೀತಿದೆ ಅಲ್ಲಿ ಸಹಕಾರ ನಗರದಲ್ಲಿ. ನಾನು ಲಾಯರ್ ಜಗದೀಶ್ ಅವರು ಅಲ್ಲಿ ಕೊಡಿಗೆಹಳ್ಳಿನಲ್ಲಿ ವೈಟ್ ಟಾಪಿಂಗ್ ಕೆಲಸಕ್ಕೆ ವಿರೋಧ ಮಾಡಿದರು, ಇಲ್ಲಿ ಟ್ರಾಫಿಕ್ ಮಾಡ್ತಾ ಇದ್ದಾರೆ ಅಂತ. ಲಾಯರ್ ಜಗದೀಶ್ ಅವರು ಅಲ್ಲಿನೂ ಹೋಗಿಬಿಟ್ಟು ಆ ವೈಟ್ ಟಾಪಿಂಗ್ ಕೆಲಸ ನಡೀತಾ ಇದೆ, ಅದು ಸರ್ಕಾರದ ಕೆಲಸ, ಅದು ಒಂದು ಕಾಮಗಾರಿ ನಡೀತಾ ಇದೆ. ಲಾಯರ್ ಜಗದೀಶ್ ಅವರು ಹೋಗ್ಬಿಟ್ಟು ಅಲ್ಲಿನೂ ಗಲಾಟೆ ಮಾಡಿದರು, ನೀವು ರೋಡ್ ಮಾಡೋಕ್ಕೋಸ್ಕರ ಟ್ರಾಫಿಕ್ ಮಾಡ್ತೀರಾ ಅಂತ. ರೋಡ್ ಕಾಮಗಾರಿ ನಡಿಬೇಕಾದ್ರೆ, ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಟ್ರಾಫಿಕ್ ಹಾಗೇ ಆಗುತ್ತೆ. ನಾವು ಸಾರ್ವಜನಿಕರು, ನಾವು ಪಬ್ಲಿಕ್ಸು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಕಷ್ಟಪಡಬೇಕು. ಒಂದು ವಾರ, 15 ದಿನ, 6 ತಿಂಗಳು, 3 ತಿಂಗಳು, ಏನು ಮಾಡೋಕ್ಕಾಗಲ್ಲ. ನಾನು ಮಾಲಾಪೇಶಿ ಹಿಂದುಗಡೆ ಸಹಕಾರ ನಗರದಲ್ಲಿ ಹೋಗಿ ನೋಡಿದೆ, ತುಂಬ ಒಳ್ಳೆ ರೋಡ್ ಮಾಡ್ತಾ ಇದ್ದಾರೆ, ಫಿನಿಶ್ ಅಂತಕ್ಕೆ ಬಂದಿದೆ. ಆಲ್ರೆಡಿ ವೈಟ್ ಟಾಪಿಂಗ್ ಕೆಲಸ ನಡೀತಾ ಇದೆ. ವೈಟ್ ಟಾಪಿಂಗ್ ಆಲ್ರೆಡಿ ಫಿನಿಶ್ ಮಟ್ಟಕ್ಕೆ ಬಂದಿದೆ. ನಾನು ಲಾಯರ್ ಜಗದೀಶ್ ಅವರು ಎಲ್ಲಿಗೆ ವಿರೋಧ ಮಾಡಿದ್ರು, ಎಲ್ಲಿ ಗಲಾಟೆ ಮಾಡಿದ್ರು, ಅಲ್ಲೇ ಹೋಗಿ ನಾನು ನೋಡಿದೆ. ಸೊ ಅದು ತಪ್ಪಾಗುತ್ತೆ. ಇದು ಯಾವುದೇ ಒಂದು ಕಾಮಗಾರಿಗಳಿಗೆ ವಿರೋಧ ಮಾಡೋದು, ದೇವ್ರು ಕುಂದಿಸ್ಬೇಡ ಅಂತ ಹೇಳೋದು, ಅದಕ್ಕೂ ವಿರೋಧ ಮಾಡೋದು ತಪ್ಪು. ವ್ಯವಸ್ಥೆಗೆ ವಿರುದ್ಧವಾಗಿ ಲಾಯರ್ ಜಗದೀಶ್ ಅವರು ಹೋಗಬಾರ್ದು. ಒಳ್ಳೆ ಜಾತಿನಲ್ಲಿ ಹುಟ್ಟಿದ್ದೀರಾ, ಒಳ್ಳೆ ಪ್ರತಿಭೆ, ಒಳ್ಳೆ ಟ್ಯಾಲೆಂಟು, ಒಳ್ಳೆ
ವಿಲ್ ಪವರು, ಧೈರ್ಯ, ಗುಂಡಿಗೆ ಎಲ್ಲ ಲಾಯರ್ ಜಗದೀಶ್ಗೆ ಇದೆ. ನಿಮಗೂ ಫ್ಯಾನ್ಸ್ ಫಾಲೋವರು ಉಟ್ಕೊಂಡಿದ್ದಾರೆ. ನೀವು ಕರ್ನಾಟಕಕ್ಕೋಸ್ಕರ ಕೆಲಸ ಮಾಡ್ತೀರಾ, ಮಾಡಿ ಬೇಡ ಅನ್ನಲ್ಲ. ಆದರೆ ವ್ಯವಸ್ಥೆಗೆ ವಿರುದ್ಧವಾಗಿ ಹೋಗುವಂಥ ಕೆಲಸ ಮಾಡಬಾರ್ದು ಲಾಯರ್ ಜಗದೀಶ್ ಅವರು ಅಂತ ನಾನು TSM ಯೂಟ್ಯೂಬ್ ಚಾನಲ್ ಬೇಡ್ಕೊಳ್ತಾ ಇದೆ. ನಿಮ್ಮ ಇಮೇಜಿನ, ನಿಮ್ಮ ವರ್ಚಸ್ನ ಯಾಕೆ ಹಾಳು ಮಾಡ್ಕೊತೀರಾ? ಕೆಲಸ ಮಾಡೋದಕ್ಕೆ ಭಾಳಷ್ಟು ಕೆಲಸಗಳಿದ್ದಾವೆ. ಯಾಕೆ ಮೂಗ್ನಾಗೆ ರಕ್ತ ಬರ್ತಾರೆ ಹೊಡಿಸ್ಕೊಂಡು ಅಂಥ ಸ್ಥಿತಿ ನಿಮ್ಗೆ ಯಾಕೆ ಬೇಕು? ಅಣ್ಣಮ್ಮನ ಎಲ್ಲೇ ಕುಂದಿಸ್ಲಿ ಯಾರು ವಿರೋಧ ಮಾಡಬಾರ್ದು. ಗಣೇಶನ ಕುಂದಿಸ್ತೀವಿ, ಮಾರಮ್ಮನ ಕುಂದಿಸ್ತೀವಿ, ದುರ್ಗಮ್ಮನ ಕುಂದಿಸ್ತೀವಿ, ಚಾಮುಂಡಿನ ಕುಂದಿಸ್ತೀವಿ, ಹಾಸನಮ್ಮನ ಕುಂದಿಸ್ತೀವಿ, ಸೌದತ್ತಿ ಯಲ್ಲಮ್ಮನ ಕುಂದಿಸ್ತೀವಿ, ದುರ್ಗಮ್ಮನ ಕುಂದಿಸ್ತೀವಿ, ನರಸಿಂಹಸ್ವಾಮಿನ ಕುಂದಿಸ್ತೀವಿ. ಅದನ್ನೆಲ್ಲ ನಾವು ಲಾಯರ್ ಜಗದೀಶ್ ಅವರು ಕೇಳಬಾರ್ದು. ರೋಡು ಬ್ಲಾಕ್ ಮಾಡ್ತೀವಿ, ಊರು ಬ್ಲಾಕ್ ಮಾಡ್ತೀವಿ, ಎಲ್ಲನೂ ಬ್ಲಾಕ್ ಮಾಡ್ತೀವಿ. ಲಾಯರ್ ಜಗದೀಶ್ ಅವ್ರು ಮಾಡ್ತಿರೋ ತಪ್ಪಿದೆ. ಕರ್ನಾಟಕದಲ್ಲಿ ನಿಮಗೆ ಒಳ್ಳೆ ಫ್ಯಾನ್ಸ್ ಫಾಲೋವರ್ ಇದ್ದಾರೆ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ರೆ ಮಾಡಿ, ಬೇಡ ಅನ್ನಲ್ಲ. ಆದರೆ ರಸ್ತೆ ಕಾಮಗಾರಿಗೆ ಅಡ್ಡ ಬರೋದು, ಅಣ್ಣಮ್ಮ ಕುಂದಿಸೋದು ಅಡ್ಡ ಬರೋದು ತಪ್ಪು. ನಾನಾಗಿರಲಿ ಯಾರಾಗಿರಲಿ ಮಾಡಬಾರ್ದು. ಏನೋ ಒಂದು ವಾರ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಇವತ್ತು ಧರ್ಮ ವಿರೋಧಿ ಕೆಲಸ ಯಾರು ಮಾಡಿದ್ರು ನಾವು ಒಪ್ಪೋದಿಲ್ಲ. ಇವತ್ತು ಹುಚ್ಚ ವೆಂಕಟ್ ಎಲ್ಲೋ ಇರಬೇಕಾಗಿತ್ತು. ಹುಚ್ಚ ವೆಂಕಟ್ಗೆ ವಿದೇಶದಲ್ಲೆಲ್ಲ ಫ್ಯಾನ್ಸ್ ಫಾಲೋವರ್ ಉಟ್ಕೊಂಡ್ಬಿಟ್ಟಿದ್ರು. ಅದನ್ನು ಹುಚ್ಚ ವೆಂಕಟ್ ಅವ್ರು ಕಳ್ಕೊಂಬಿಟ್ರು. ನಾವೆಲ್ಲ ಹುಚ್ಚ ವೆಂಕಟ್ ಫ್ಯಾನ್ಸ್ ಆಗಿದ್ವಿ, ಬಟ್ ಅದು ಕಳ್ಕೊಂಬಿಟ್ರು ಹುಚ್ಚ ವೆಂಕಟ್ ಅವ್ರು. ಯಾಕೆ ಈ ಥರ ಕಳ್ಕೊತ ಇದ್ದೀರಾ? ಲಾಯರ್ ಜಗದೀಶ್ ಅವರಿಗೆ ಒಳ್ಳೆ ವಾಕ್ಚಾತುರ್ಯ ಇದೆ, ಸಖತ್ತು ಲೈಲ್ ಆ್ಯಂಡ್ ಲೆಂತ್ ಸ್ಪೀಚ್ ಹೊಡಿತಾರೆ, ಇಂಗ್ಲೀಷ್ ಬರುತ್ತೆ, ಸಖತ್ತ ಮಾತಾಡ್ತಾರೆ, ಧೈರ್ಯ ಗುಂಡೆ ಗ್ರೇಟು. ಬಟ್ ನಮ್ಮ ರಾಜ್ಯದ ದೇವರುಗಳು, ದಿಂಡ್ರುಗಳು, ರೋಡೆಗಳು, ರಸ್ತೆಗಳು, ಕಾಮಗಾರಿಗಳು ವಿರುದ್ಧವಾಗಿ, ವ್ಯವಸ್ಥೆಗೆ ವಿರುದ್ಧವಾಗಿ ಲಾಯರ್ ಜಗದೀಶ್ ಅವ್ರು ಹೋಗಬಾರ್ದು ಅಂತ ಹೇಳ್ತಾ ನನ್ನ ಚಾನಲ್ಲು ಲಾಯರ್ ಜಗದೀಶ್ ಅವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಬೇಡ, ವ್ಯವಸ್ಥೆಗೆ ವಿರುದ್ಧ ಹೋಗಬೇಡಿ, ಸಪೋರ್ಟ್ ಮಾಡಿ. ನೀವು ಅಣ್ಣಮ್ಮನ ಕೈ ಮುಗೀರಿ, ಕೈಲಿ ಮುಗೀರಿ. ಒಂದು 4-5 ದಿನ ಕುಂದಿಸ್ತಾರೆ, ಒಂದು ವಾರಕ್ಕೂ 6 ದಿನ ಕುಂದಿಸ್ತಾರೆ ಅಣ್ಣಮ್ಮನ. ಅಡ್ಜಸ್ಟ್ ಅನುಸರಿಸ್ಕೊಂಡು ಹೋಗಿ. ಮತ್ತು ನೀವೇನು ಕರ್ನಾಟಕ ಸೇವೆ ಮಾಡ್ತೀರಾ? ನಾನು ಕರ್ನಾಟಕ ಸೇವೆ ಮಾಡ್ತೀನಿ, ಕರ್ನಾಟಕದಲ್ಲಿ ದುಷ್ಟಶಕ್ತಿನ ಹೊಡೆದಾಕ್ತೀನಿ ಅಂತ ಹೇಳ್ತೀರಲ್ಲ, ಏನು ಹೊಡೆದಾಕ್ತೀರಾ? ಅಂತ ಒಳ್ಳೆ ರೋಡ್ ನಡೀತಾ ಇದೆ, ರೋಡ್ ಆಗಿದೆ ಇವಾಗ. ಮಾಲಪೇಶೆ ಬ್ಯಾಕ್ ಸೈಡು, ಸಹಕಾರ ನಗರ, ಕೆನರಾ ಬ್ಯಾಂಕ್ ಲೇಔಟ್ ಹತ್ರ ನಾನು ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ. ಜನಗಳಿಂದ ಮಾರ್ಕ್ಸ್ ತೆಗೆದುಕೋಬೇಕು. ಬಿಗ್ ಬಾಸ್ಗೆ ಹೋದ್ರಿ, ಅಲ್ಲಿ ಗಲಾಟೆ ಮಾಡ್ಕೊಂಡು ವಾಪಸ್ ಬಂದ್ರಿ. ನಿಮ್ಮ ಜೀವಕ್ಕೆ ಕೂತು ತರುವಂಥ ನಡವಳಿಕೆ ಲಾಯರ್ ಜಗದೀಶ್ ಅವ್ರಿಗೆ ಬೇಡ. ನಿಮ್ಮ ಜೀವಕ್ಕೆ ಕೂತು ತರುವಂಥ ನಡವಳಿಕೆ ಲಾಯರ್ ಜಗದೀಶ್ ಅವ್ರಿಗೆ ಇರಬಾರ್ದು, ಬೇಡ ಅಂತ ಹೇಳ್ತಾ, ಬೇರೆ ವಿಷಯಗಳಿದ್ದಾವೆ, ಕೆಲಸ ಮಾಡಿ ಕರ್ನಾಟಕಕ್ಕೋಸ್ಕರ ಅಂತ ಹೇಳ್ತಾ, ಒಂದು ಪ್ಲಾಟ್ಫಾರ್ಮ್ ಏನು ಇದು ಸಿಕ್ಕಿದೆ ನಿಮಗೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನೋಡಿ ಮುಗಿಸ್ತಾ ಇದ್ದೀನಿ. ಕಡೆಗೆ ನಾವೆಲ್ಲರೂ ಕೆಲಸ ಮಾಡ್ತಾರೆ ರಾಜ್ಯಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ. ನಮ್ಮೂರ ಹಬ್ಬ, ನಮ್ಮ ಜಾತ್ರೆ, ನಮ್ಮ ಸಂತೆ ಬಿಂದಾಸ ನಡೀತಾ ಇರಬೇಕು. ರೋಡ್ ಬ್ಲಾಕ್ ಆಗಲಿ, ಊರು ಬ್ಲಾಕ್ ಆಗಲಿ ನಮ್ಗೆ ಗೊತ್ತಿಲ್ಲ, ಯಾರು ವಿರೋಧ ಮಾಡೋಂಗಿಲ್ಲ, ಅಷ್ಟೇ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಇಂಥ ಕೆಲಸಕ್ಕೆ, ಇಂಥ ದೇವ್ರ ಕಾರ್ಯಗಳಿಗೆ ಯಾರು ಅಡ್ಡ ಬರಬಾರ್ದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ಕಡೆಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಾನು ಇರೋದನ್ನು ಹೇಳ್ಬಿಡ್ತೀನಿ. ಒಂದು ಸರಿ ನಾವು ಯೋಚನೆ ಮಾಡಬೇಕಾಗುತ್ತೆ, ನಾನು ಎಲ್ಲಿದ್ದೀನಿ, ನಾನು ಯಾರು, ನನಗೆ ಕರ್ನಾಟಕ ಜನತೆ ಎಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಅದನ್ನು ಹೆಂಗೆ ಉಪಯೋಗಿಸ್ಕೊಂಡು ಹೋಗಬೇಕು, ಹೆಂಗೆ ಉಳಿಸ್ಕೊಂಡು ಹೋಗಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಮಾಡ್ಕೋಬೇಕು. ನೀವು ಮೂಲೆ ಗುಂಪಾದಾಗ ಯಾರು ನಿಮ್ಮ ಸಹಕಾರಕ್ಕೆ ಬರೋಲ್ಲ, ಯಾರು ನಿಮ್ಮ ಫ್ಯಾನ್ಸು ಬರೋಲ್ಲ, ನಿಮ್ಮ ಕಾರ್ಯಕರ್ತರು ಬರೋಲ್ಲ. ನೀವು ಮೂಲೆ ಗುಂಪಾದಾಗ ನಿಮ್ದು ಏನು ನಡೆಯೋ ತನಕ ಅಷ್ಟೇ ನಿಮ್ಮ ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರೆ, ನಿಮ್ಮ ಕಾರ್ಯಕರ್ತರು ಇರ್ತಾರೆ. ನಿಮ್ದು ನಿಂತೋದ್ಮೇಲೆ ಯಾರೂ ಬರೋಲ್ಲ. ಮೀಡಿಯಾನ ಹೆಂಗೆ ಯೂಸ್ ಮಾಡ್ಕೋಬೇಕು ಹಂಗೆ ಯೂಸ್ ಮಾಡ್ಕೋಬೇಕು. ಹೆಂಗಂದ್ರೆ ಈಗ ದುರುಪಯೋಗ ಮಾಡ್ಕೋಬಾರ್ದು, ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಲಾಯರ್ ಜಗದೀಶ್ ಅವರಿಗೆ ಮತ್ತೊಮ್ಮೆ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನೀವೊಬ್ಬ ಅದ್ಭುತ ಟ್ಯಾಲೆಂಟು, ವಾಕ್ಚಾತುರ್ಯ ಇದೆ, ಅದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ, ಕಳ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಕಂಡಿದ್ರೆ ನಮಸ್ಕಾರ. ಕರ್ನಾಟಕದಾಗ ಯಾವುದೇ ಟ್ಯಾಲೆಂಟ್ಗಳೇ ಆಗಿರಲಿ, ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.